ಹಲೋ ಫ್ರೆಂಡ್ಸ್, ನಾನಿವತ್ತು ಸಂಖ್ಯಾಶಾಸ್ತ್ರ ಪಾಠದ ಅಭ್ಯಾಸ 13.2ರ ಲೆಕ್ಕಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಏನಂದ್ರೆ ರೋಗಿಗಳ ಸಂಖ್ಯೆ ಮತ್ತು ಅವರ ವಯಸ್ಸುಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದತ್ತಾಂಶಗಳನ್ನು ಇಟ್ಟುಕೊಂಡು ನಾವಿವತ್ತು ರೂಢಿ ಬೆಲೆಯನ್ನು ಕಂಡುಹಿಡ್ತಾ ಇದ್ದೀವಿ. ಏನನ್ನು ಕಂಡುಹಿಡ್ತಾ ಇದ್ದೀವಿ? ರೂಢಿ ಬೆಲೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಬಹುಲಕ. ಏನು? ಬಹುಲಕ. ಹಾಗಾದ್ರೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಇದರ ಸೂತ್ರ ಏನಂತೇಳಿ. ನೋಡಿ, ಬಹುಲಕ ಕಂಡುಹಿಡಬೇಕಂದ್ರೆ ಅಥವಾ ರೂಢಿ ಬೆಲೆ, ಬಹುಲಕ ಅಥವಾ ರೂಢಿ ಬೆಲೆ ಎಲ್ ಪ್ಲಸ್ ಬ್ರಾಕೆಟ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ f1 minus f0 divided by 2f1 minus f0 minus f2 bracket close into h. ಹಾಗಾದ್ರೆ ಈ ಟೇಬಲ್ ನಿಂದ ನಾವು ಮೊದಲನೇದಾಗಿ f1 f0 f1 f0 f2 ಅನ್ನ ನಾವು ಗುರುತು ಮಾಡ್ಕೋಬೇಕು. ನೋಡಿ, ಮೊದಲನೇದಾಗಿ ಇಲ್ಲಿ ಇವು ಏನಾಗುತ್ತೆ ಅಂದ್ರೆ ರೋಗಿಗಳ ಸಂಖ್ಯೆ, ಅಂದ್ರೆ ಇವುಗಳನ್ನ ನಾನು ಫ್ರೀಕ್ವೆನ್ಸಿ ಎಫ್ ಅಂತ ಹೇಳಿ ತಗೋತೀನಿ. ಹಾಗಾದ್ರೆ ಇಲ್ಲಿ ಯಾವುದು ಫ್ರೀಕ್ವೆನ್ಸಿ ಹೆಚ್ಚಾಗಿದೆ, ಯಾವ್ದು ಹೆಚ್ಚಿಗೆ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ನೋಡಿ, ಈ ಸಂಖ್ಯೆಗಳನ್ನ ನೋಡ್ತಾ ಹೋದಾಗ 23 ಏನಾಗಿದೆ? ಹೆಚ್ಚಾಗಿದೆ. ಹಾಗಾದ್ರೆ ಇದನ್ನ ನಾವು ಏನಂತ ಮಾಡ್ತೀವಿ? f1. ಇದನ್ನ f1 ಅಂತ ತಗೋತೇವಿ. ಇದರ ಹಿಂದಿಂದನ್ನ f0 ಅಂತ ತಗೋತೇವಿ. ಇದು ಮುಂದಿಂದನ್ನ f2 ಅಂತೇಳಿ ಬರ್ಕೋತೇವಿ. ಹಾಗಾದ್ರೆ ಅದೇ ರೀತಿಯಾಗಿ ಇಲ್ಲಿ ಎಲ್ ಅಂತಿದೆ. ಎಲ್ ಅಂತಂದ್ರೆ ವರ್ಗಾಂತರ ಗಾತ್ರದ ಕೆಳಮಿತಿ. ಹಾಗಾದ್ರೆ f1 ಇಲ್ಲಿರೋದ್ರಿಂದ ಇವು ವರ್ಗಾಂತರ ಯಾವ್ದಾಗಿದೆ? 35ರಿಂದ 45. ಇದರ ಒಂದು ಕೆಳಮಿತಿ 35 ಆಗುತ್ತೆ. ಇದರ ಕೆಳಮಿತಿ 35, ಮೇಲ್ಮಿತಿ ಎಷ್ಟಾಗುತ್ತೆ? 45. ಹಾಗಾದ್ರೆ ಫಸ್ಟ್ ಇಲ್ಲಿ ಅದನ್ನು ತಗೋಬೇಕು. ಎಲ್ ಅಂದ್ರೆ ಲೋವರ್ ಲಿಮಿಟ್, ಕೆಳಮಿತಿಯನ್ನ ತಗೋಬೇಕು. ನೋಡಿ, ಇದರಿಂದ ಎಲ್ ಸಿಕ್ತು, f1 ಸಿಕ್ತು, f0 ಸಿಕ್ತು, f2 ಸಿಕ್ತು. ಹಾಗಾದ್ರೆ ಈ ಬೆಲೆಗಳನ್ನ ತುಂಬಿ ನಾವೇನ್ ಮಾಡ್ಬೇಕು? ರೂಢಿ ಬೆಲೆಯನ್ನ ಕಂಡುಹಿಡಿಬೇಕು. ಅದೇ ರೀತಿಯಾಗಿ ಇಲ್ಲಿ ಇಂಟು ಎಚ್ ಅಂತಿದೆ. ಎಚ್ ಅಂದ್ರೆ ಈ ವರ್ಗಾಂತರದ ಗಾತ್ರದ ಒಂದು ಅಂತರ ಎಷ್ಟಿದೆ ಅಂದ್ರೆ 45ರಲ್ಲಿ 35 ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 10 ಅಂತ ಬರ್ತಾ ಇದೆ. 10 ಏನಾಗುತ್ತದೆ? ಈ ವರ್ಗಾಂತರ ಗಾತ್ರದ ಅಂತರ. ನೋಡಿ, ಬಿಡಿಸೋಣ. ಎಲ್ ಅಂದ್ರೆ ಎಷ್ಟು? ನಾವು ಈಗಾಗಲೇ ಹೇಳಿದೇವಿ, 35 ಪ್ಲಸ್ f1 ಏಟಿದೆ? 23 ಮೈನಸ್ 21 ಬಂತು. ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೋದ್ರಿ? 2f1 ಎಷ್ಟಾಗುತ್ತೆ ಅಂದ್ರೆ 2 ಇಂಟು f1 ಎಷ್ಟಿದೆ? 23 ಮೈನಸ್ f0 ಅಂದ್ರೆ 21 ಮೈನಸ್ 14 ಇಂಟು h ಅಂದ್ರೆ 10. ನೋಡಿ, 35 ಹೊರಗಡೆ ಇದೆ. 23ರಲ್ಲಿ 21 ಕಳೆದ್ರೆ ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. ಹೌದಾ? ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. 23 ಎರಡಲೇ ಗುಣಿಸ್ಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? 46 ಆಗುತ್ತೆ. ನೋಡಿ, ಇಲ್ಲಿ 2 ಮೈನಸ್ ಇರೋದ್ರಿಂದ ಮೈನಸ್ ಅನ್ನು ಕೂಡಿಸಿ ನಾವೇನ್ ಮಾಡ್ಬೇಕು? ಮತ್ತೆ ಮೈನಸ್ ಇರ್ಬೇಕಾಗ್ತದೆ. 1ಕ್ಕೆ 4 ಕೂಡಿಸಿದ್ರೆ 5, 2ಕ್ಕೆ 1 ಕೂಡಿಸಿದ್ರೆ 3 ಇಂಟು 10. ಹೌದಾ? ಅಂದ್ರೆ ಇಲ್ಲಿ ಏನಾಗುತ್ತದೆ? ಚಿಹ್ನೆಗಳ ಒಂದು ಸಂಕಲನ ಮಾಡ್ತಾ ಇದ್ದೀವಿ. ಚಿಹ್ನೆ ಮೈನಸ್ ಕೂಡಿಸಿದಾಗ ಚಿಹ್ನೆ ಮೈನಸ್ ಬರ್ತದೆ. ಅವಾಗ ಈ ಸಂಖ್ಯೆಗಳನ್ನ ಕೂಡಿಸಬೇಕು. ನೋಡಿ, 35 ಪ್ಲಸ್, ಈಗ ಇದರಲ್ಲಿ ಇದನ್ನ ಕಳೆದು ಬಿಡೋಣ. 2 ಹಾಗೆ 6ರಲ್ಲಿ 5 ಕಳೆದ್ರೆ 1, 4ರ 3 ಕಳೆದ್ರೆ 1 ಇಂಟು 10. ಈಗ ಈ ಲೆಕ್ಕವನ್ನು ಮಾಡಬೇಕಾಗುತ್ತದೆ. ಇಲ್ಲಿ 2 ಹತ್ತಲೆ ಎಷ್ಟಾಗ್ತದೆ? 2 ಹತ್ತಲೆ 20 ಆಗುತ್ತೆ.
35 ಇದನ್ನ ಗುಣಿಸಬೇಕು ಪ್ಲಸ್ 2 20 ಆಗುತ್ತೆ ಡಿವೈಡೆಡ್ ಬೈ 11. ಈಗ ನೋಡಿ ಇದನ್ನ ಭಾಗಿಸಬೇಕಾಗುತ್ತದೆ. ಇದನ್ನ ಭಾಗಿಸಿ ನಾವಿಲ್ಲಿ ಇದನ್ನ ಕೂಡಿಸೋಣ. ಹಾಗಾದ್ರೆ 11 ಒಂದ್ಲೆ ಎಷ್ಟಾಗುತ್ತೆ? 11 ಆಗುತ್ತೆ. ಎಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. ಹಾಗೆ ಮಾಡ್ತಾ ಹೋದಾಗ ಅದು ಬಹಳ ಒಂದು ಇದನ್ನ ಕೊಡ್ತೈತಿ. ಅದಕ್ಕಾಗಿ ನಾವು ಅದನ್ನ ಏನ್ ಮಾಡೋಣ, ಸಿಂಪಲ್ ಆಗಿ ಇಲ್ಲೇ ಭಿನ್ನರಾಶಿ ರೂಪದಲ್ಲಿ ಗುಣಿಸ್ಕೊಂಡ್ಬಿಡೋಣ. ಲಸ ತಗೊಂಡ್ಬಿಟ್ರೆ ಏನಾಗ್ತಾ ಇದೆ ಅಂದ್ರೆ ಲಸ 11 ಆಗ್ತಾ ಇದೆ. 11 × 35 ಮಾಡ್ಬೇಕಾಗುತ್ತದೆ. ಅವಾಗ 11 × 35 ಅಂದ್ರೆ 11 ಐದ್ಲೆ 55 ಆಗುತ್ತೆ. 5 ಕೈಲ 11 ಮೂರ್ಲೆ 33, 33ಕ್ಕೆ 5 ಕೂಡಿಸಿದ್ರೆ 38 ಆಗುತ್ತೆ ಪ್ಲಸ್ 20. ಈಗ 20 ಕೂಡಿಸಿದ್ರೆ ಏನಾಗುತ್ತೆ ಅಂದ್ರೆ 5ಕ್ಕೆ 0 ಕೂಡಿಸಿದ್ರೆ 5, 38ಕ್ಕೆ 5 ಕೂಡಿಸಿದ್ರೆ 40, 40/11 40/11 ಆಗ್ತಾ ಇದೆ. ಹಾಗಾಗಿ 40/11 ಆಗ್ತಾ ಇದೆ ಅಂದ್ರೆ ಇದನ್ನ ನಾವು ಏನ್ ಮಾಡೋಣ, ಪಾಯಿಂಟ್ ಅಲ್ಲಿ ಇಡೋಣ. ಏನ್ ಮಾಡೋಣ, ಪಾಯಿಂಟ್ ಅಲ್ಲಿ ಇಡಬೇಕಾಗುತ್ತದೆ. ನೋಡಿ ಇದನ್ನು ಕೂಡ ಈಗ ನಾವು ಏನ್ ಮಾಡ್ಬೇಕು, 11ರಿಂದ ಭಾಗಿಸ್ಬೇಕಾಗುತ್ತೆ. 11 ಒಂದ್ಲೆ 11 ಮೂರ್ಲೆ 33 ಆಗ್ತದೆ. 11 ಮೂರ್ಲೆ ಎಷ್ಟಾಗುತ್ತೆ? 33 ಆಗ್ತದೆ. 7 ಉಳಿತು 75 ಆಯ್ತು. ಹಾಗಾದ್ರೆ ಎಷ್ಟಾಗಬೇಕು? 6. ಹೌದಾ? ಎಷ್ಟು ಉಳಿತು? 35. 35ರಲ್ಲಿ 6 ಹಚ್ಚಿದಾಗ 66 ಆಯ್ತು. ಹಾಗಾದ್ರೆ ಎಷ್ಟು ಉಳಿತು? 75ರಲ್ಲಿ 66ನ್ನ ಕಳೆದಾಗ ನೋಡಿ 75ರಲ್ಲಿ 66ನ್ನ ಕಳೆದಾಗ ನಮ್ಗೆ ಎಷ್ಟು ಉಳಿತು? 9 ಉಳಿತಾ ಇದೆ. ಮುಂದೆ ಪಾಯಿಂಟ್ ಹೆಚ್ಚಿದ 0 ಬಂದು 90 ಆಯ್ತು. ಹಾಗಾದ್ರೆ 8 11 88. ಹೀಗೆ ಅದು ಮುಂದುವರಿತೆ. ನಮಗೆ ಇಷ್ಟೇ ಸಾಕು ಅಂತ ಹೇಳ್ತಾ 36.8 ಏನಾಗಿದೆ? ರೂಢಿ ಬೆಲೆ ಆಗಿದೆ ಅಥವಾ ಬಹುಲಕ ಆಗಿದೆ ಅಂತೇಳಿ ನಾವು ಅದನ್ನ ಈ ರೀತಿಯಾಗಿ ಲೆಕ್ಕವನ್ನ ಮಾಡಬಹುದು. ನೋಡಿ ಎಲ್ಲಿ ಬಂದಿದೆ ನಮ್ಮ ರೂಢಿ ಬೆಲೆ, ಎಲ್ಲಿ ಬಂದಿದೆ ನೋಡಿ 36.8 ಅಂದ್ರೆ 35ಕ್ಕಿಂತ ಹೆಚ್ಚಿಗೆ ಇಲ್ಲೇ ಇರ್ತದೆ. ಹೀಗಾಗಿ ನಾವು ಬಹುಲಕನ್ನ ಕಂಡುಹಿಡಿದಿದ್ದೇವೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.